ಗ್ಯಾರಂಟಿ ಹೊರೆ ಎಂಬ ಡಿಕೆಶಿ ಹೇಳಿಕೆ ರಾಜ್ಯ ಬಿಜೆಪಿಗರಿಗೆ ಈಗ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿಗ ಸಿಟಿ ರವಿ ಕೂಡ ಕೆಂಡಾಮಂಡಲರಾಗಿದ್ದಾರೆ. ಸ್ಕ್ಯಾನಿಂಗ್, ಡಯಾಲಿಸಿಸ್ ಮಿಷನ್ ಬಂದ್ ಆಗಿವೆ. ಎಕ್ಸ್ರೇ ರಿಜಿಸ್ಟರ್ ಮಾಡಿಸೋಕು ಕೂಡ ದುಡ್ಡು ಕೊಡಬೇಕು. ಹಾಗಾದ್ರೆ ನಿಮ್ಮ ಆದ್ಯತೆ ಏನು? ಫ್ರೀ ಸ್ಕ್ಯಾನಿಂಗ್, ಎಕ್ಸ್ರೇ ಮಾಡಿಸೋಕು ಕೂಡ ಯೋಗ್ಯತೆ ಇಲ್ವಾ? ಔಷಧಿ ಸರಬರಾಜನ್ನ ಬಂದ್ ಮಾಡಿದ್ದೀರಿ. ಉಪಮುಖ್ಯಮಂತ್ರಿಗಳೇ ಗ್ಯಾರಂಟಿ ಹೊರೆಯಲ್ಲ, ನಿಮ್ಮ ಸರ್ಕಾರವೇ ರಾಜ್ಯಕ್ಕೆ ಹೊರೆಯಾಗಿದೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದ್ದೀರಾ. ರಾಜ್ಯದ ಜನ ಈ ಕಾಂಗ್ರೆಸ್ ಸರ್ಕಾರದ ಹೊರೆ ಇಳಿಸಿಕೊಳ್ಳೋಕೆ ಆಲೋಚನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಕರ್ಮ ಇನ್ನು 2 ವರ್ಷ ಅನುಭವಿಸಲೇಬೇಕು ಅಂತ ಸಿಟಿ ರವಿಯವರು ಗುಡುಕಿದ್ದಾರೆ. ಇನ್ನು ಅಂಗನವಾಡಿ ಮಕ್ಕಳಿಗೆ 50 ಪೈಸೆಯಲ್ಲಿ ತರಕಾರಿಯಂತೆ ಇವರಿಗೆ 150ಕ್ಕೂ ಹೆಚ್ಚು ಜನರಿಗೆ ಕ್ಯಾಬಿನೆಟ್ ಗ್ರೇಡ್ ಕೊಡೋಕೆ ಇವರ ಬಳಿ ಹಣ ಇದೆ. ಆದ್ರೆ ತರಕಾರಿ ಕೊಳ್ಳೋದಕ್ಕೆ 50 ಪೈಸೆ ಕೊಡ್ತಿದ್ದಾರೆ. ಹಾಗಾದ್ರೆ ನೀವೇ ತರಕಾರಿ ಕೊಂಡು ತೋರಿಸಿ, ಏನ್ ಸಿಗತ್ತೆ ಅನ್ನೋದನ್ನ ಹೇಳಿ. ತರಕಾರಿ ಮಾರುಕಟ್ಟೆಗೆ ಹೋಗಿ ಬಂದು ಬಳಿಕ ಎಷ್ಟು ದುಡ್ಡು ಕೊಡ್ತೀರಾ ಅಂತ ನಿರ್ಧರಿಸಿ. ಹೀಗಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕೂಡ ಸಿಟಿ ರವಿ ಅವರು ಗುಡುಕಿದ್ದಾರೆ. ಇನ್ನು ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಕೂಡ ಕುಟುಕಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಎಂಬ ನಮ್ಮ ಹೋರಾಟಕ್ಕೆ ಕೊಡ್ತಿದ್ದಾರೆಯೇ ಹೊರತು ಹೃದಯದಿಂದ ಕೊಡ್ತಾ ಇಲ್ಲ. ಅದರಿಂದಾನೇ ಕದಿತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ನಾಪತ್ತೆಯಾಗಿದೆ. 2,84,000 ಹುದ್ದೆಗಳು ಖಾಲಿ ಇವೆ. ನೀವು ಅಷ್ಟೋ ಜನರಿಗೆ ಯುವ ನಿಧಿ ಕೊಡಬೇಕಿತ್ತು. ಯಾಕೆ ಯಾರಿಗೂ ತಲುಪ್ತಾ ಇಲ್ಲ? ಸುಳ್ಳು ಯಾಕೆ ಹೇಳ್ತೀರಾ? ವ್ಯಕ್ತಿ ಸುಳ್ಳು ಹೇಳಿದ್ರೆ ಹೇಳ್ಬೇಡಿ ಅನ್ಬಹುದು, ಆದ್ರೆ ಸರ್ಕಾರವೇ ಸುಳ್ಳು ಹೇಳಿದ್ರೆ, ಮೋಸ ವಂಚನೆ ಮಾಡಿದ್ರೆ ಯಾರನ್ನ ಕೇಳಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಶ್ನಿಸಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.